ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆಯನ್ನು ನಡೆಸಿದೆ. ಆ ಪಾದಯಾತ್ರೆಯ ಆರಂಭ ಆಗಿದೆ. ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್. ಬಿಡದಿಯ ಬೈರಮಂಗಲದಲ್ಲಿ ಪಾದಯಾತ್ರೆಗೆ ಚಾಲನೆ ಸಿಕ್ತು. ಇವತ್ತಿನಿಂದ 3 ದಿನಗಳ ಕಾಲ ಈ ಪಾದಯಾತ್ರೆ ಸಾಗುತ್ತೆ. ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೆಸರಿನಡಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಎಚ್ಡಿಕೆ ಮತ್ತು ಆರ್ ಅಶೋಕ್ ಚಾಲನೆ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬೈರಮಂಗಲ ಗ್ರಾಮದಿಂದ ಹೊರಟಿದೆ ಪಾದಯಾತ್ರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಸಂಸದ ಮಲ್ಲೇಶ್ ಬಾಬು ಹಾಗೆ ಅಲ್ಲಿನ ಶಾಸಕರುಗಳು ಸಾಥ್ ಕೊಟ್ಟಿದ್ದಾರೆ. ಜೆಡಿಎಸ್ನ ಹಾಲಿ ಮಾಜಿ ಶಾಸಕರು, ಕಾರ್ಯಕರ್ತರು ಜೊತೆಗೆ ರೈತರು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ. ಫಲವತ್ತಾದ ಭೂಮಿಯನ್ನ ಟೌನ್ಶಿಪ್ಗೆ ಕೊಡೋದು ಬೇಡ, ಯೋಜನೆ ಕೈ ಬಿಡಿ ಎನ್ನುವುದು ವಿಪಕ್ಷದ ಆಗ್ರಹ ಆಗಿದೆ. ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಂತಹ ವಿಪಕ್ಷ ಈಗ ತಾನೇ ಖುದ್ದು ಅಖಾಡಕ್ಕಿಳಿದು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಪ್ರಯತ್ನಕ್ಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಫಲವತ್ತಾದಂತಹ ಭೂಮಿಯನ್ನ ಟೌನ್ಶಿಪ್ ಯೋಜನೆಗಾಗಿ ಪಡ್ಕೊಳ್ಳುವಂಥದ್ದು ಸರಿಯಾದ ಕ್ರಮ ಅಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೋರಾಟಕ್ಕಿಳಿದಿದೆ. ಬೈರಮಂಗಲದಿಂದ ಪಾದಯಾತ್ರೆ ಆರಂಭ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇವತ್ತು ಸುಮಾರು 7 ಕಿಲೋಮೀಟರ್ ಬಿಡದಿವರೆಗೂ ಕೂಡ ಈ ಪಾದಯಾತ್ರೆ ಸಾಗುತ್ತೆ. ನಂತರ ನಾಳೆ ಅಲ್ಲಿಂದ ನೈಸ್ ರೋಡ್ ವರೆಗೆ ಸಾಗುತ್ತೆ. ಆನಂತರ ನಾಡಿದ್ದು ನೈಸ್ ರೋಡ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೆ ಈ ಪಾದಯಾತ್ರೆ ಸಾಗಲಿದೆ. 3 ದಿನಗಳ ಕಾಲ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುವಂಥದ್ದು ಜೆಡಿಎಸ್, ಬಿಜೆಪಿ. ಸರ್ಕಾರದ ಅನುಕೂಲಕ್ಕೆ ವರದಿ ತಯಾರಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತೊಂದು ಮಾತು, ಅವತ್ತಿನ ದಿನವೇ ನಾನು ಹೇಳಿದೆ, ಯಾವಾಗ ಇಲ್ಲಿರ್ತಕ್ಕಂಥ ಫಲವತ್ತಾದಂತ ಭೂಮಿಯನ್ನ ಕಬಳಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ನೋಟಿಫಿಕೇಶನ್ಗಳನ್ನ ಜಾರಿ ಮಾಡಿದ್ರು. ಕನಿಷ್ಠ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ 35,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಕಾಣ್ತಾ ಇರೋದು. ಆದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ಅವರ ಭಾವನೆಗಳಡಗಿದೆ. ಸಾಕಷ್ಟು ಜನ ಅವ್ರ ತಂದೆ ತಾಯಿ, ಅವ್ರ ತಾತ ಅಜ್ಜಿ ತೀರ್ಕೊಂಡು ಹೋಗಿರ್ತಕ್ಕಂಥ ಸಮಾಧಿ ಇದೆ, ಅವರ ಭಾವನೆಗಳಲ್ಲಿ ಅಡಗಿದೆ. ನಿಮಗೆ ಇದು ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಷ್ಟೇ, ಆದ್ರೆ ಇದು ರೈತರ ಬದುಕಿನ ಪ್ರಶ್ನೆ. ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥ ಈ ರಾಜ್ಯ ಸರ್ಕಾರದ ಪತನಕ್ಕೆ ಬಹುಶಃ ಇವತ್ತಿನ ಪಾದಯಾತ್ರೆ ಏನು ಪ್ರಾರಂಭ ಆಗಿದೆ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಲ್ಲಿ, ಸನ್ಮಾನ್ಯ ದೇವೇಗೌಡರ ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗಿದೆ. ಇದು ಯಾವುದೇ ಒಂದು ರಾಜಕೀಯದ ಲಾಭ ನಷ್ಟದ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನಾವು ಈ ಪಾದಯಾತ್ರೆಯನ್ನ ಮಾಡ್ತಾ ಇಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಕಾರಣ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ, ಸನ್ಮಾನ್ಯ ದೇವೇಗೌಡರ ಸಾಹೇಬರನ್ನ 4 ದಶಕಗಳಿಂದ ಈ